ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಅಕ್ರಮದ ವಿರುದ್ಧ ಈಗ ದಕ್ಷಿಣ ಕನ್ನಡದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಮೇ 3ರಂದು ದೇಶಾದ್ಯಂತ ನಡೆದಿದ್ದ ನೀಟ್ ಪರೀಕ್ಷೆಯನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರದ್ದುಗೊಳಿಸಿರುವುದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷ ಸುಹಾನ್ ಆಳ್ವಾ ತೀವ್ರವಾಗಿ ಖಂಡಿಸಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸರ್ಕಾರ ಚೆಲ್ಲಾಟವಾಡುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀಟ್ 2026 ಈ ಪರೀಕ್ಷೆಯನ್ನು ಇಡೀ ದೇಶಾದ್ಯಂತ ಮೇ 3ರಂದು 22.5 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಕಳೆದ 1 ವಾರಗಳಿಂದ ಇದರ ಹಿಂದೆ ಬಹಳಷ್ಟು ಸ್ಪೆಕ್ಯುಲೇಷನ್ ನಡೀತಾರೆ. ಏನು ಪೇಪರ್ ಲೀಕ್ ಆಗಿದೆ, ಆ ಸಮಸ್ಯೆ ಈ ಸಮಸ್ಯೆ ಅಂತ. ಅದೇ ಎಲ್ಲೋ ರಾಜಸ್ಥಾನದಲ್ಲಿ ಯಾರೋ ಮಹಾರಾಷ್ಟ್ರದವ್ರು ಪೇಪರ್ ಲೀಕ್ ಮಾಡಿದ್ದಕ್ಕೆ ಎಲ್ಲ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಯಾಕಂದರೆ ಹೇಳಿದರೆ ಇದು ಪ್ರಥಮವರೆಗೆ ಆಗ್ತಿರೋದು ಅಲ್ಲ, ಇದು ಕಳೆದ ಕೆಲ ವರ್ಷಗಳಿಂದ ನಡೀತದೆ. 24 ನಡೆದಿದೆ, ಅಥವಾ ಮೊದಲು ಕೂಡ ನಡೆದಿತ್ತು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳ ಜೀವನದ ಜೊತೆ ಈ ನೀಟ್ ಪರೀಕ್ಷೆಯ ಚೆಲ್ಲಾಟವನ್ನು ಕೇಂದ್ರ ಸರ್ಕಾರ ಆಡ್ತಾ ಇದೆ. ಸೊ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಕೂಡ NSUI ಸಂಘಟನೆ ಡೆಲ್ಲಿಯಲ್ಲಿ ಕೂಡ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವರ ಏನು ಪರೀಕ್ಷಾ NTA ಇದೆ ಅಲ್ಲಿಗೆ ಮುತ್ತಿಗೆಯನ್ನು ಹಾಕುವಂಥದ್ದು. ಮುಂಬರುವ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ, ಕರ್ನಾಟಕ ರಾಜ್ಯದಲ್ಲೂ ಕೂಡ NSUI ಸಂಘಟನೆ ವಿದ್ಯಾರ್ಥಿಗಳ ಜೊತೆ ಬೀದಿಗಿಳಿಲಿಕ್ಕಿದೆ. ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ವರ್ಷಗಟ್ಟಲೆ ನೀತಿಗೋಸ್ಕರ ಒಂದು ಪ್ರಿಪರೇಷನ್ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ಕೇಂದ್ರ ಸರ್ಕಾರದ ತಪ್ಪಿನಿಂದ ಈ ಬಡ ವಿದ್ಯಾರ್ಥಿಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಅವರೊಂದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆ ಹೊಣೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಜೊತೆಗೆ ಯಾರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಜೊತೆಗೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು. ಇಲ್ಲದಿದ್ದಲ್ಲಿ NSUI ಸಂಘಟನೆ ಹೋರಾಟವನ್ನು ನಿಲ್ಲಿಸುತ್ತಿಲ್ಲ. ವಿದ್ಯಾರ್ಥಿಗಳ ಜೊತೆ NSUI ಸಂಘಟನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನಾವು ಪ್ರತಿಭಟನೆಗಳು ಮುಂಬದಿನಲ್ಲಿ ಮಾಡಲಿಕ್ಕಿದ್ದೇವೆ. ಇನ್ನೊಂದೆಡೆ ಮಂಗಳೂರಿನ ಕುತ್ತಾರು ಜಂಕ್ಷನ್ನಲ್ಲಿ ಹೈಡ್ರಾಮಾ ನಡೆದಿದೆ. ಕೊರದಜ್ಜನ ವೃತ್ತ ನಿರ್ಮಾಣದ ವಿಚಾರದಲ್ಲಿ ಭದ್ರತಾ ಸಿಬ್ಬಂದಿಯನ್ನ ತಳ್ಳಿ ಸ್ಪೀಕರ್ UT ಖಾದರ್ ಅವರಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಈ ಸಂಬಂಧ ಮದನಿ ನಗರದ ಜುನೈದ್ ಮತ್ತು ಆತನ 10 ಜನ ಸಹಚರರ ವಿರುದ್ಧ ಉಳ್ಳಾಲ ಠಾಣೆಯಲ್ಲಿ FIR ದಾಖಲಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಗುಂಪಲು ಪಲ್ಕಾರ ನೀವು ಮಾತ್ರ ಬರೋ ಕಂಪ್ಯೂಟರ್ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರಮಾನಾಥ ರೈ ವಾಗ್ದಾಳಿ ನಡೆಸಿದ್ದಾರೆ. ಜನರು ತ್ಯಾಗ ಮಾಡುವುದಕ್ಕಿಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರವನ್ನ ತ್ಯಾಗ ಮಾಡಿದರೆ ದೇಶದ ಜನರಿಗೆ ಸುಖ ಸಿಗುತ್ತದೆ ಎಂದು ಅವರು ಲೇವಡಿ ಮಾಡಿದ್ದಾರೆ. ಅವರು ಕೇಂದ್ರದ ಆರ್ಥಿಕ ಮತ್ತು ಶೈಕ್ಷಣಿಕ ನೀತಿಗಳು ಜನಸಾಮಾನ್ಯರ ಬದುಕನ್ನು ಕಸಿಯುತ್ತಿವೆಯೆಂದು ಕಿಡಿಕಾರಿದ್ದಾರೆ. ಇದರ ಜೊತೆ ಇನ್ನೊಂದು ಬಹಳ ಗಂಭೀರವಾದ ವಿಚಾರ, ದೇಶದ ಪ್ರಧಾನಮಂತ್ರಿಯವರು ಇವತ್ತು ಡೀಸೆಲ್ ಪೆಟ್ರೋಲ್ ಮಿತವ್ಯಯವಾಗಿ ಬಳಸಬೇಕು ಅಂತ ಹೇಳಿ ಇವತ್ತು ಜನರಿಗೆ ಪಾಠವನ್ನು ಹೇಳ್ತಾ ಇದ್ದಾರೆ. ಸಬ್ಸಿಡಿ ತ್ಯಜಿಸಿ ಅಂತ ಒಂದು ಅಭಿಯಾನ ಶುರುವಾಯಿತು. ಪ್ರಧಾನಮಂತ್ರಿ ಅವರು ಪ್ರಥಮವಾಗಿ ನರೇಂದ್ರ ಮೋದಿ ಅಧಿಕಾರ ಬಂದಾಗ ನಾವು ಜನರಿಗೆ ಹೊರೆ ಆಗಬಾರದು ಅಂತೇಳಿ ಮನಮೋಹನ್ ಸಿಂಗ್ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಹೊರೆ ಆಗಬಾರದು ನೋಡಿಕೊಂಡು ಬಂದಂಥದ್ದು ಇದು ಇತಿಹಾಸ. ಅಂತ ಸಂದರ್ಭದಲ್ಲಿ ನೀವು ಗ್ಯಾಸ್ ಸಬ್ಸಿಡಿ ತ್ಯಜಿಸಿ ಅಂತ ಹೇಳಿದ್ರು. ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ
ಏರಿಕೆಯನ್ನು ಸಹಿಸಿಕೊಳ್ಳುವ ಮಾತನ್ನು ಹೇಳ್ತಾ ಇದ್ದಾರೆ. ನೋಟ್ ಅಮಾನ್ಯೀಕರಣ ಮೇಲೆ 50 ದಿನ ಕಷ್ಟ ಸಹಿಸಿ ಅಂತ ಮನವಿ ಮಾಡ್ತಾರೆ. ಕೋವಿಡ್ ಸಮಯದಲ್ಲಿ ತಾಳ್ಮೆ ಮತ್ತು ಆತ್ಮನಿರ್ಭರತೆಯ ಸಂದೇಶವನ್ನು ಕೊಡ್ತಾರೆ. ತೆರಿಗೆ ಮತ್ತು ದುಬಾರಿ ಬೆಲೆ ನಡುವೆ ರಾಷ್ಟ್ರ ಹಿತದ ಹೆಸರಿನಲ್ಲಿ ಸಹನೆ ಕೇಳಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಕೇಳಬೇಕಾಗಿದೆ, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದವರು, ಅಚ್ಚೇ ದಿನ್ ಆನೆ ವಾಲೆ ಅಂತ ಹೇಳಿದವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದವರು, ನಾನು ಚೌಕಿದಾರ್ ಅಂತ ಹೇಳಿದರು, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದರು, ವಿಕಸಿತ ಭಾರತ ಅಂತ. ಇದು ದಿವಸಕ್ಕೆ ಒಂದೊಂದು ಒಳ್ಳೆಯ ಸ್ಲೋಗನ್ ಅನ್ನು ಹೇಳಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನ ಇವತ್ತು ದೇಶದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮತ್ತೆ ಜನರಿಗೆ ಹೇಳ್ತಾರೆ, ಇವತ್ತು ನೀವು ದೇಶದಲ್ಲಿ ಇವತ್ತು ನೀವು ಬಂಗಾರ ಬಳಸಬೇಡಿ, ಕೆಟ್ಟರಳು ಕಡೆ ಹಾಕಿ ಬಂಗಾರ ಉಪಯೋಗ ಮಾಡಬೇಡಿ. ನಿಮ್ಗೆ ಗೊತ್ತಿದೆ ಕೆಲವು ದಿವಸ ಬಂಗಾರದ ಬೆಲೆ ಎಷ್ಟು ಮಟ್ಟಕ್ಕೆ ಇರ್ತಾ ಇದೆ. ದೇಶದ ಹೆಣ್ಣು ಮಕ್ಕಳಿಗೆ ಬಂಗಾರ ಒಂದು ಕಬ್ಬಿಣ ತುಂಡಲ್ಲ, ಅವರ ಕನಸು, ಭಾವನೆ, ಭದ್ರತೆ, ಕುಟುಂಬದ ಗೌರವ, ಇದೆಲ್ಲ ಒಂದು ಸಂಕೇತವಾಗಿ ಬಹುಶಃ ಅವರ ಕಷ್ಟದ ದಿನಗಳಲ್ಲಿ ಆ ಬಂಗಾರ ಅವರಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ. ಅವರ ಕಷ್ಟ ದಿವಸದಲ್ಲಿ ಬಂಗಾರ ಅವರ ರಕ್ಷಣೆ ಕೊಡ್ತದೆ. ಹೆಣ್ಮಕ್ಕಳು ಜಾಗೃತಿಯಿಂದ ಬಂಗಾರವನ್ನು ಉಪಯೋಗ ಮಾಡ್ತಾರೆ, ಅದನ್ನು ಸರಿಯಾಗಿ ಅದನ್ನು ಕಷ್ಟ ದಿವಸದಲ್ಲಿ ಅದರಿಂದ ಆ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂಥ, ಅದಕ್ಕೆ ಇವರು ಸಂದೇಶ ಕೊಡ್ತಾರೆ, ಬಂಗಾರ ಉಪಯೋಗ ಮಾಡಬೇಕು. ಭಾರತ ಮಹಿಳೆಯರು ತಮ್ಮ ಮಕ್ಕಳನ್ನ ಹೆಚ್ಚು ಪ್ರೀತಿಸ್ತಾರೆ, ಅಷ್ಟೇ ಮಮತೆಯನ್ನು ತಮ್ಮ ಬಂಗಾರವನ್ನು ಕಾಪಾಡ್ತಾರೆ. ಈ ಸಂಕಷ್ಟದಲ್ಲಿ ಅದು ಅದಕ್ಕೆ ಸಹಾಯ ಆಗುತ್ತೆ ಅಂತ. ಇಂದು ಕೇಂದ್ರ ಸರ್ಕಾರ ನೀತಿಗಳು ಮಹಿಳೆಯರ ಭಾವನೆಗಳ ಮೇಲೆ ಹೊಡೆತ ನೀಡುತ್ತಿರುವಂಥ ಹೆಣ್ಮಕ್ಕಳ ಬಂಗಾರದ ತಾಲಿಯನ್ನು ಕೂಡ ಅವರ ರಾಜಕೀಯ ಪ್ರಚಾರಕ್ಕೆ ಬಳಸಿರ್ತಕ್ಕಂಥದ್ದು ತಾವು ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ತಾಯಿ ತನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿದಾಗ ಕೊಡುವ ತಾಲಿ ಅದು ಒಡವೆ, ಅದು ಕೇವಲ ಆಭರಣವಲ್ಲ. ಸಪ್ತಪದಿ ತುಳಿಯುವಾಗ ಕೊಡ್ತಕ್ಕಂಥ ಒಂದು ಸಂಕೇತ ಅದು ಅನ್ನುವಂಥದ್ದನ್ನು ಮೋದಿಜಿಯವರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮೋದಿಯವರ ಹೇಳಿಕೆಯ ಮೇಲೆ ಏನಾಗಿದೆ ದೇಶದಲ್ಲಿ ಏನಾಯಿತು? ಷೇರುಪೇಟೆ ತಲ್ಲಣಗೊಂಡಿದೆ. ಇವತ್ತು ಡಾಲರ್ನ ಮೌಲ್ಯ ಇವತ್ತು ಪರಾಕಾಷ್ಠೆಗೆ ಹೋಗಿದೆ. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಡಾಲರ್ ಕುಸಿತ ಆಗ್ತಕ್ಕಂಥದ್ದು ನಮ್ಮ ದೇಶದ ಸ್ವಾಭಿಮಾನ ಕುಸಿತ ಆಗ್ತದೆ ಅಂತೇಳಿ. ಡಾಲರ್ಗೆ ಕುಸಿತ ಆದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಾಲರ್ ಕುಸಿತ ಆಗಿರ್ತಕ್ಕಂಥದ್ದು ನಮ್ಮ ದೇಶ ಸ್ವಾಭಿಮಾನ ಕುಸಿತ ಆಗ್ತಾ ಇದೆ ಅಂತ. ಇವತ್ತು ಏನಾಗ್ತಾ ಇದೆ? ಇವತ್ತು ಜಗತ್ತಿನ ಯುದ್ಧದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ನಡೀತಕ್ಕಂಥ ಯುದ್ಧದಲ್ಲಿ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಯುದ್ಧ ಆಗುವಂಥ ಪ್ರದೇಶದ ಅವರ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಆದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಎಲ್ಲ ತ್ಯಾಗ ಮಾಡುವ ಹೊತ್ತಿಗೆ ಮೋದಿಜಿಯವರ ಅಧಿಕಾರವನ್ನೇ ತ್ಯಾಗ ಮಾಡಿದರೆ ದೇಶ ಜನರಿಗೆ ಸುಖ ಸಿಗುತ್ತದೆ ಅಂತ ಹೇಳಿದ್ರೆ ನನ್ನ ಒಂದು ಅಭಿಪ್ರಾಯ. ಅಷ್ಟು ಮಟ್ಟಿಗೆ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ಹೇಳಿಕೆಯ ಮೇಲೆ
ದಿನಬಳಕೆ ವಸ್ತುಗಳ ಮೇಲೆ ಇವತ್ತು ಕೇವಲ ಒಂದು ವಾಣಿಜ್ಯ ಗ್ಯಾಸ್ಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜಾಸ್ತಿ 900 ರೂಪಾಯಿ 1000 ರೂಪಾಯಿ ಹತ್ರ ನಮ್ಮ ಬಾಟಾ ಶೂವಿನಾಗೆ ದರ ಆಗ್ತಕ್ಕಂಥ 999 ಲೆಕ್ಕ 1000 ರೂಪಾಯಿ ಜಾಸ್ತಿ ಮಾಡಿ ಅದರ ಪರಿಣಾಮ ಕೇವಲ ಇಡೀ ದೈನಂದಿನ ಜೀವನ ಮಾಡತಕ್ಕಂಥ ಮಧ್ಯಮ ವರ್ಗ ಜನರಿಗೆ ದಿನಕ ವಸ್ತುಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ಮತ್ತೆ ಸಂದೇಶ ನಮಗೆ ಕಂಪನಿಗಳು ಎಷ್ಟು ನಷ್ಟ ಮಾಡಲಿಕ್ಕೆ ಸಾಧ್ಯ ಇದೆ, ಕಂಪನಿಗಳ ಮೇಲೆ ಅನುಕಂಪ ನಮ್ಮ ಸರ್ಕಾರಕ್ಕಿದೆ. ಎಷ್ಟು ದಿವಸ ಅವರು ಅದನ್ನು ಭಾರವನ್ನು ಸಹಿಸಿಕೊಳ್ತಾರೆ ಅಂದ್ರೆ ಅರ್ಥ ಏನಂದ್ರೆ ಅವರ ಭಾರವನ್ನು ಜನರ ತಲೆಗೆ ಹಾಕಿ ಅಂತ ಹೇಳುವಂಥದ್ದು ಅವರ ಸಂದೇಶ. ಬಹುಶಃ ಅವರಿಗೆ ಉದ್ದೇಶ ಇರಬಹುದು. ಇವತ್ತು ನಮ್ಮ ದಿನನಿತ್ಯದ ಗ್ಯಾಸು ಪೆಟ್ರೋಲು ಡೀಸೆಲ್ನ ಮೇಲೆ ದರ ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಇದು ಖಂಡಿತವಾಗಿ ನಮಗೆ ಶಾಪವಾಗಿ ಪರಿಣಮಿಸ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡಬೇಕಾದ್ದು. ಬಹುಶಃ ನಾವು ಎಲ್ಲರೂ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ಬಹುಶಃ ನಾವು ಪ್ರತಿ ಸಾರಿ ಮೂರ್ಖರಾಗುವುದು ಬೇಡ. ಒಂದು ಸಾರಿ ಒಬ್ಬನನ್ನು ಮೂರ್ಖರನ್ನಾಗಿ ಮಾಡ್ಬೋದು, ಒಂದು ಬಾರಿ ಎಲ್ಲರನ್ನು ಮೂರ್ಖ ಮಾಡಿಸಬಹುದು, ಎಲ್ಲಾ ಸಲ ಎಲ್ಲರನ್ನು ಮೂರ್ಖ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನ ಈ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಒಂದು ಕ್ರಮ ಏನಾಗಿದೆ ಆಗಬೇಕಾಗಿದೆ ಅದರ ಬಗ್ಗೆ ಸರ್ಕಾರ ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಏನು ಹೇಳ್ತದೆ ಅಂತ ಹೇಳಿದ್ರೆ ಅದು ಹೇಳುವ ಜೊತೆಯಲ್ಲಿ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕೆ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳ್ತೀವಿ. ಅದೇ ಮಾತನ್ನ ಕಡೆ ನಿಮಿಷ ಉಳಿಸ್ಕೊಂಡು ಬಂದ ಸರ್ಕಾರ, ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಸಬ್ಸಿಡಿ ರದ್ದು ಮಾಡಿತು. ಇವತ್ತು ರೈಲ್ವೆ ಪ್ರಯಾಣ ಮಾಡತಕ್ಕಂಥ ಸೀನಿಯರ್ ಸಿಟಿಸನ್ಗೆ ಸಬ್ಸಿಡಿ ಕೊಟ್ಟು ರೈಲಲ್ಲಿ ಹೋಗ್ತಕ್ಕಂಥದ್ದಾಯ್ತು. ಇವರ ಸರ್ಕಾರ ಬಂದ ರದ್ದು ಮಾಡಿತು. ಬಹುಶಃ ನಾವು ಭಾಷಣ ಮಾಡಲಿಕ್ಕೆ ಭಾರಿ ಸುಲಭ ಇದೆ, ಅದು ಅನುಷ್ಠಾನ ಮಾಡುವಂಥದ್ದು ಬಹಳ ಕಠಿಣ ಇದೆ. ಕಾಂಗ್ರೆಸ್ ಸರ್ಕಾರ ಕಷ್ಟವನ್ನ ಇವತ್ತು ಬಾಂಡ್ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬಾಂಡ್ ಯಾಕೆ ಮಾಡಿರ್ತಕ್ಕಂಥದ್ದು, ದರ ಕಡಿಮೆ ಆಗಬೇಕು. ಆ ಬಾಂಡನ್ನ ಮರುಪಾವತಿ ಮಾಡುವಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾಸ್ತಿ ಬಾಂಡನ್ನು ಮರುಪಾವತಿ ಮಾಡಿದೆ ಅಂತಕ್ಕಂಥ ಇತಿಹಾಸವನ್ನ ತಾವು ಅರ್ಥ ಮಾಡಬೇಕು. ಬಾಂಡ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ, ಸಬ್ಸಿಡಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಡೀಸೆಲ್ ಗ್ಯಾಸಿನ ದರ ಕಡಿಮೆ ಆಗಬೇಕು. ಇದು ಜನಹಿತದ ಕಾರ್ಯಕ್ರಮ. ಇವರು ಜನಹಿತವನ್ನ ಬಯಸುವುದಿಲ್ಲ, ಅವರ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಯಾವತ್ತೂ ಕೂಡ ಬಂಡವಾಳಶಾಹಿಗಳ ಶ್ರೀಮಂತ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಜೇಬಿಗೆ ಕೈ ಹಾಕಿ ಬಡವರ ಜೇಬಿಗೆ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಇವರು ಬಡವರ ಜೇಬಿಗೆ ಕೈ ಹಾಕಿ ಶ್ರೀಮಂತರ ಕಿಸೆಗೆ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಲ್ಲ, ಯಾವುದು ಹೌದು, ಎಲ್ಲವೂ ಬಹುಶಃ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಇವರು ಕೆಲವು ಜನ ಪೂಜಿಗ ಬಂಡವಾಳಶಾಹಿಗಳು, ಅವರ ರಕ್ಷಣೆಗೆ ಮಾತ್ರ ಇರುತ್ತೆ ಸರ್ಕಾರ, ಅವರ ಏಜೆಂಟ್ರಾಗಿ ವರ್ತನೆ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ, ಅವ್ರದ್ದು ಯಾವುದು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ. ಎಷ್ಟು ದಿವಸ ನಷ್ಟ ಸಹಿಸ್ತಾರೆ? ಇದು ಅಲ್ಲ ಮಾತು, ಆ ಮಾತೇ ಆಡಬಾರ್ದು. ಜನರಿಗೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ಈ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಅಂತ ಹೇಳ್ಬೇಕು. ಮಾಧ್ಯಮ ಸ್ನೇಹಿತರು, ನಿಮ್ಗೂ ಕೂಡ ನೀವೊಂದು ಮಧ್ಯಮ ವರ್ಗದಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕಷ್ಟ ಎಷ್ಟಿದೆ ಅಂತ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದರೆ ಇದನ್ನೆಲ್ಲ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೇಳಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಹಾಕಿದೆ, ಯಾವತ್ತೂ ಕೂಡ ಬಡವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮಾಡಲಿಲ್ಲ. ಅದು ಯಾವುದೇ ವಿಚಾರವನ್ನೇ ನಾನು ಹೇಳಬೇಕಾದ್ರೆ ಸುಮಾರು ವಿಚಾರ ಹೇಳ್ಬೇಕು. ಆಹಾರ ಭದ್ರತಾ ಕಾಯ್ದೆ ಇರ್ಬೋದು, ಭೂ ಮಸೂದೆ ಕಾಯ್ದೆ ಇರ್ಬೋದು, ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ಬದ್ಧತೆ ಕಾಯ್ದೆ ಇರ್ಬೋದು, ಬಡವರಿಗೆ ನಿವೇಶ ಕೊಡ್ತಕ್ಕಂಥ, ಬಡವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥ, ಬಡವರಿಗೆ ವಿಧವಾ ಮಾಸಾತ ಓಲ್ಡ್ ಏಜ್ ಪೆನ್ಷನ್ ಅಂಗವಿಕಲ ಮಾಸಾತ ಕೊಡ್ತಕ್ಕಂಥ, ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ರೈತರಿಗೆ ಧರ್ಮಾಂತ ಡೀಸೆಲ್ ಈ ಎಲೆಕ್ಟ್ರಿಕಲ್ ಫ್ರೀ ಕೊಡ್ತಕ್ಕಂಥ ಎಲ್ಲ ಸುಮಾರು 1 ಗಂಟೆ ನಾನು ಮಾತಾಡ್ತೇನೆ ಕಾಂಗ್ರೆಸ್ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು. ಆಹಾರದ
ಇವತ್ತು ಶಿಕ್ಷಣದ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಹಕ್ಕ, ಅದಕ್ಕೆ ಕೂಡ ಕನ್ನ ಹಾಕ್ತಕ್ಕಂಥ ಪ್ರಯತ್ನ. ಬಹುಶಃ ನಾವು ಏನೋ ಒಂದು ಹೆಸರು ಬದಲಾಯಿಸಿ ಅದಕ್ಕೆ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲ. ಇವತ್ತು ಯಾವುದೇ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲ. 15th ಫೈನಾನ್ಸ್ ಅಲ್ಲಿ ದುಡ್ಡು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಳೆದ ವರ್ಷದ ಬಿಡುಗಡೆ ಮಾಡಿಲ್ಲ. ಈ ವರ್ಷದ ಅವರ ಪ್ಲಾನಿಂಗ್ ಅಲ್ಲಿ ಇಲ್ಲ. 15th ಫೈನಾನ್ಸ್ ಪ್ಲಾನಿಂಗ್ ಅಲ್ಲಿ ಶುರುವಾಗಿಲ್ಲ. ಕಳೆದ ಸಾರಿ ದುಡ್ಡು ಬಂದಿಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಪ್ಲಾನಿಂಗ್ ಇನ್ನೂ ಸೇರ್ಪಡೆ ಆಗಿಲ್ಲ. EVG ರಾಮ್ಜಿ ಕಾರ್ಯಕ್ರಮ ಇನ್ನೂ ಯಾವ ಪಂಚಾಯತಿ ಹೋಗಿ ನೀವು ಕೇಳಿ, ನೀವು ಪ್ಲಾನಿಂಗ್ ಆಗಿದೆ ಅಂತ ಹೇಳಿ. ಅವ್ರು ಹೌದು ಅಂತ ಹೇಳಿದ್ರೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ. ಇದು ಬಹುಶಃ ದೊಡ್ಡ ಸ್ಥಳದಲ್ಲಿ ಮಾತಾಡ್ತಕ್ಕಂಥ ವಿಚಾರ ಹೌದಾಗಿದ್ರು ಕೂಡ ನಾನು ಸಣ್ಣ ವ್ಯಕ್ತಿಯಾಗಿ ನಿಮಗೆ ಮಾತಾಡ್ತಿದ್ದೇನೆ. ಇದು ದೇಶ ಸಮಸ್ಯೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಕೂಡ ಬುದ್ಧಿಜೀವಿ ವರ್ಗಕ್ಕೆ ಸೇರಿದದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಅಂತ ಹೇಳಿದ್ರೆ ಹೆಚ್ಚು ತಿಳಿದವರು ಅಂತ ನನ್ನ ಲೆಕ್ಕಾಚಾರ. ನಿಮಗೆ ಅರ್ಥ ಆಗ್ತಾ ಇದೆ. ನಾನು ಈ ಮಾತನ್ನು ಹೇಳ್ತೇನೆ. ನಮಸ್ಕಾರ. ತನಿಖೆ 4 ಆಂಡ್ ನೀಟ್ ಒರೆಗಾವರಿ ಶಿಕ್ಷೆ ಇನ್ನು CBI ತನಿಖೆ ನನ್ನ ನಮ್ಗುನಿ ಮಾತ ಕೋಚಿಂಗ್ ಸೆಂಟರ್ ಮಾತ IAS ಆಫೀಸರ್ ನಕ್ಲಡ ಮಿನಿಸ್ಟರ್ ಜೋಕ್ಲೆಲ್ಲ ಇಟ್ಟುಂಟು ನೆಕ್ಕ ಪ್ರಧಾನಮಂತ್ರಿ ಉತ್ತರ ಕೊರಡುತ್ತಾ ಏನು ತರಬೇತಿ ಕೋಚಿಂಗ್ ಸೆಂಟರ್ ನೀವು ಅರ್ಥ ಮಾಡಿಕೊಳ್ಳಿ, ನೀವು ತಿಳ್ಕೊಳ್ಳಿ. ಯಾರು ಕೋಚಿಂಗ್ ಸೆಂಟರ್ ಅವರೇ, ಅವರದೇ. ಇದು ಮಾಫಿಯಾ, ಅದು ದೊಡ್ಡ ಮಾಫಿಯಾ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು. ಒಂದು ಪ್ರೆಸ್ ಮಾಡಲಿಲ್ಲ ಅವರು. ಇದು ಫಸ್ಟ್ ಒಂದು ಸರಿ ಆದ್ರೆ ಸರಿ ಅಲ್ಲ, 2ನೇ ಸರಿ ಆದ್ರೆ ಸರಿ, 3ನೇ ಸರಿ ಆದ್ರೆ ಯಾಕೆಲ್ಲ ಬರುವುದಿಲ್ಲ ಪೇಪರ್ನವ್ರು? ಯಾಕೆ ಎಂತ ಬರೆಯುದು ನೀವು? ಬರೀತಾರೆ. ಮೋದಿ ರಾಜೀನಾಮೆ ಕೊಡ್ಬೇಕು ಅಂತ ಬರೀರಿ. ಇದಕ್ಕೆಲ್ಲ ಹೊಣೆ ಅವರೇ. ನಾವು ಬರೀತೇವೆ. ಅವ್ರ ಅಧಿಕಾರ ತ್ಯಾಗ ಈ ಮಾಡಬೇಕು. ದೇಶದ ಪ್ರಧಾನಮಂತ್ರಿ